ಎಲ್ಲ ಫ್ರೋಝನ್ ಬಟಾಣಿ ಹಾಗೆ ಸೋಯಾ ಚಂಕ್ಸ್ನ ಬಳಸಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಅದ್ರ ರುಚಿಗೆ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, 2 ಗ್ಲಾಸ್ ಅಷ್ಟು. ₹50 ಸಂತು 50 ರೂಪಾಯಿ ಆಯ್ತಾ ಅಂದೆ. ಇದ್ದಾರೆ ಇಲ್ಲಿ ಫೇವ್ರೇಟ್ ನನಗೆ ಮಾವಿನಕಾಯಿ, ಜೊತೆಗೆ ಸಂತು ಫೇವ್ರೇಟ್ ಇಲ್ಲಿ ಹಸಿ ಕಾಳು. ಮಾರ್ಕ್ಸ್ ಇವತ್ತು ಕೊಟ್ಟಿರ್ತಾರೆ ಅಂತ ನಂಗೆ ಗೊತ್ತು, ಹೇಳು. ಈಗ 98% ತೆಗೆದಿದ್ರು ಮುಂಚೆ, ಲೈಕ್ 97, 98 ಸ್ವಲ್ಪ ನಂಗಿಂತ ಮೇಲೆ ತೆಗೆದಿದ್ರು. ಅವ್ರಿಗೆ 22, 25, 30. ನಿಂದ ಹೇಳು ನಂಗೆ ಯಾರ್ದು ಏನು ಮಕ್ಕ ತೊಳ್ಕೊ ಬಂದ ಬತ್ತಾನೆ ಇಲ್ಲ ಬೇವ್ತ್ಕೊ ಬಂದು ಒದ್ದೆ ಆಗೈತೆ. ಅಮ್ಮನಿಗೆ ಹೋಗಿ ನೆನ್ನೆ ಕೊಡಿ ಹಾಕ್ಸಿಲ್ವಲ್ಲ, ನಮ್ಮ ಅಮ್ಮ ಹೋಗಿ ಹೇಳಿದ್ರೆ ನೆನ್ನೆನೆ ಕೊಟ್ಟಿದ್ರಾ? ನಿನ್ನೆ ಹೇಳಿ ಬೇಡ ಅನ್ನತ್ರ ಹೊಟ್ಟೆ ಅಶ್ವಾಗ್ತಿತ್ತು. ಅಲ್ಲಿ ಬೇಲ್ಪುರಿ ಅವ್ರು ಕೊಡೋದು ಲೇಟ್ ಮಾಡ್ತಿದ್ದಷ್ಟು ಎಷ್ಟೊತ್ತು ಕೊಡ್ತಾರೆ ಅಂತಿದೆ. ಬಟ್ ಅವರು ಕೂಡ ಸಾನು ಗೆದ್ದು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೆ ಅಂತ ಅಂದೆ. ಅವಳಿಗೂ ಬೇಡವಂತೆ. ಕನುಷಿನೂ ಅವ್ರ ಅಪ್ಪ ಬರೋರ್ಗು ಊಟ ಮಾಡಲ್ಲ ಅಂತ ಕೂತಿದ್ದಾಳೆ. ಬೆಳಗ್ಗೆ ಸ್ಕೂಲ್ ಇದೆ, ನೋಡಿದ್ರೆ ಹಿಂಗೆ ಕೂತ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದೆ. ಬ್ರೇಕ್ಫಾಸ್ಟ್ಗೆ ಹಸಿ ಬಟಾಣಿ ಎಲ್ಲ ಫ್ರೋಝನ್ ಬಟಾಣಿ ಹಾಗೆ ಸೋಯಾ ಚಂಕ್ಸ್ನ ಬಳಸಿ ಪಲಾವ್ ಮಾಡೋಣ ಅಂದ್ಕೊಂಡಿದ್ದೆ. ಅದ್ರ ರೆಸಿಪಿನೂ ಕೂಡ ಶೇರ್ ಮಾಡ್ತೀನಿ. ಇಡೀ ವಾರ ತರಕಾರಿ ಇಲ್ಲದೇ ದಿನ ಕಳೀತಾ ಇದ್ದೀನಿ. ಇನ್ನು 2 ದಿನ, ಇವತ್ತು ಮತ್ತು ನಾಳೆ ಸ್ಕೂಲ್ ಕಳಿಸ್ಬಿಟ್ರೆ ಇಡೀ ವಾರನೇ ತರಕಾರಿ ಇಲ್ಲ ಅನ್ನೋ ರೀತಿ ಆಗ್ಬಿಡುತ್ತೆ. ಸ್ವಲ್ಪ ಕಷ್ಟನೇ ಅನಿಸ್ತು ಈ ವಾರ ನನಗೆ. ಪ್ರತಿದಿನ ಬ್ರೇಕ್ಫಾಸ್ಟ್ನ ಯೋಚನೆ ಮಾಡೋದು, ತರಕಾರಿ ಇದ್ದರೆ ಏನಾದರೂ ಯೋಚನೆ ಮಾಡಿಬಿಡ್ಬೋದು. ಫ್ರಿಜ್ ಓಪನ್ ಮಾಡಿದ ತಕ್ಷಣ ತಲೆಗೆ ಬಂದುಬಿಡುತ್ತೆ. ಬಟ್ ಈ ವಾರ ಸ್ವಲ್ಪ ಕಷ್ಟನೇ ಅನಿಸ್ತು. ಇನ್ನು ಬನ್ನಿ ಇವಾಗ ಆ ರೆಸಿಪಿನ ನೋಡೋಣಂತೆ. ಎಲ್ಲದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 1 ಇಂಚಷ್ಟು ಶುಂಠಿ, 3 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಖಾರಕ್ಕೆ 5 ಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಇವಾಗ ಗ್ರೈಂಡ್ ಮಾಡ್ಕೊಳ್ತೀನಿ. ಗ್ರೈಂಡ್ ಮಾಡಿದ್ದಾಗಿದೆ. ಇವಾಗ ಇಲ್ಲಿ ಗರಂ ಮಸಾಲೆಗಳನ್ನ ಇಟ್ಕೊಂಡಿದ್ದೀನಿ. ಸೋಂಪು, ಅನಾನಸು, ಜಾಪತ್ರೆ, ಲವಂಗ, ಚಕ್ಕೆ, ಏಲಕ್ಕಿ, 1 ಗೋಡಂಬಿ ಇದಿಷ್ಟನ್ನು ಒಗ್ಗರಣೆಗೆ ಅಂತ ಇಟ್ಕೊಂಡಿದ್ದೀನಿ. ಕುಕ್ಕರ್ ಬಿಸಿಯಾಗಿದೆ, ಇದಕ್ಕೆ ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಇದರ ಜೊತೆಗೆ 1 ಸ್ಪೂನಷ್ಟು ತುಪ್ಪನೂ ಹಾಕ್ಕೊತೀನಿ. ಇವಾಗ ಇದು ಬಿಸಿಯಾಗಿದ್ದಾಗಿದೆ. ಇದಕ್ಕೆ ನಾನು ಇಲ್ಲಿಟ್ಟಿರೋ ಮಸಾಲೆಗಳೆಲ್ಲದನ್ನು ಹಾಕ್ಕೊಳ್ತೀನಿ. ಜೊತೆಗೇ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿ, ಗ್ರೀನ್ ಪೀಸ್ನ ಹಾಕ್ಕೊತೀನಿ. ಇದರ ಜೊತೆಗೆ ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಇದರಲ್ಲಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಬೇಕು. ಅಲ್ಲಿ ಇದ್ರ ಜೊತೆಗೆ ಸೋಯಾ ಚಂಕ್ಸ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಹಾಗೆಯೇ ರೈಸ್ನ ಹಾಕ್ಕೊಳ್ಬೇಕಾಗುತ್ತೆ. ಇದ್ರ ಜೊತೆಗೆ ತೊಳೆದಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ, 2 ಗ್ಲಾಸ್ ಅಷ್ಟು. ಇಲ್ಲಿ ನಾನು 1 ಗ್ಲಾಸ್ಗೆ 2 ಗ್ಲಾಸ್ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ಸಾಲ್ಟ್ನ ಚೆಕ್ ಮಾಡಿ ಸಾಲ್ಟ್ನು ಕೂಡ ಆ್ಯಡ್ ಮಾಡ್ಕೊಳ್ತೀನಿ. ಇದಕ್ಕೆ 1 ಮೀಡಿಯಮ್ ಸೈಜ್ ಟೊಮೆಟೊನು ಕೂಡ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟನ್ನು ಹಾಕಿ 1 ಟೈಮ್ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಇವಾಗ ಹೀಗೆ ಕುದಿಯೋಕ್ಕೆ ಬಿಡ್ತೀನಿ ನಾನು. ಈ ಟೈಮಲ್ಲಿ ಲಿಡ್ನ ಕ್ಲೋಸ್ ಮಾಡಿ ಲೈಟಾಗಿ ವಿಷಲ್ ಪೂರ್ತಿಯಾಗಿ ಬರೋದು ಬೇಡ, ಲೈಟಾಗಿ ಸೌಂಡ್ ಆಗೋವರೆಗೂ ಬಿಡ್ತೀನಿ. ಇವಾಗ ಇದು ರೆಡಿಯಾಗಿದ್ದಾಗಿದೆ. ಇವಾಗ 1 ಟೈಮ್ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಇವಾಗ ಹಾಕ್ಕೊಡ್ತೀನಿ. ಅಂದರೆ ನಾನು ಯೂಶ್ವಲಿ ಬಿರಿಯಾನಿ ಮಾಡೋ ಥರನೇ ಇದನ್ನು ದಮ್ ಕಟ್ ಮಾಡ್ಬೋದು. ಬಟ್ ಆದರೆ ಸ್ಕೂಲಿಗೆ ಕಳಿಸೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಅರ್ಜೆಂಟಲ್ಲಿ ಮಾಡಿದೆ. ಇನ್ನೂ ಬೇಗ ರೆಡಿಯಾಗಿದೆ. ಇವಾಗ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಇನ್ನು ಇವಾಗ ಸಾನಿಗೂ ಕೂಡ ಹಾಕ್ಕೊಟ್ಬಿಡ್ತೀನಿ. ಅವಳು ಸ್ಕೂಲಿಗೂ ಕೂಡ ಟೈಮ್ ಆಗ್ತಿದೆ. ಸುಡ್ತಾಯಿದ್ದು ಬೇಗ ಆಗಬೇಕು ಅಂದಾಗ ಇದನ್ನು ಸೈಡಲ್ಲಿಟ್ಟು ಇದನ್ನು ಹಿಂಗೆ ಮಾಡ್ಕೊಳ್ಬೇಕು. ನಿಮಗೆ ಇನ್ನೂ ಎಷ್ಟು ದಿನ ನಾನು ಕಲಿಸ್ಬೇಕು. ಕೋಣಗಳಾಯ್ತಾ ಇದ್ದೀರಾ ಇನ್ನೂ ಹೇಳ್ಕೊಡ್ಬೇಕು ಅಂದರೆ ಕಷ್ಟ. ಮಿಲ್ಕ್ಷೇಕ್ ಕುಡಿ ತಗೊಳ್ಳಿ. ಗೀ ರೈಸು ಮತ್ತು ವೆಜಿಟೇಬಲ್ ಪಲಾವ್, ವೆಜಿಟೇಬಲ್ ಪಲಾವ್ ಎಲ್ಲ ಮಿಕ್ಸು. ಅದರ ಪೀಸ್ ಪಲಾವು, ಸೋಯಾ ಪಲಾವ್. ಕನು ಬೇಬಿ ಬಾಯ್. ಹಾಂ ರೀ, 50 ರೂಪೀಸ್ ಕೊಟ್ರಾ? ಹಾಂ ರೀ, ಆಯ್ತಾ 50 ರೂಪೀಸು ಅಂತೂ 50 ರೂಪಾಯಿ ಆಯ್ತಾ ಅಂದೆ. ಕೊಡಿ ಅವಳಿಗೆ 50 ರೂಪಾಯಿ ಕೊಡ್ತೇನೆ. ಮುಂದೆ ಒಯ್ತಾ ಇರಲಿಲ್ಲ ಗಾಡಿ.
ನಾನು ಕೂಡ ಫ್ರೆಶ್ ಅಪ್ ಆಗಿ ತಿಂಡಿ ತಿಂದಿದ್ದಾಯಿತು. ಇವಾಗ ಸಂತು ಡ್ಯೂಟಿಗೆ ಹೊರಟರು, ಅವರು ಕೂಡ ತಿಂಡಿ ಮುಗಿಸಿ ಇಲ್ಲಿ ಸಂತು ತರಕಾರಿ ತಂದಿಟ್ಟು ಹೋಗಿದ್ದಾರೆ. ಇಲ್ಲಿ ಎಲ್ಲ ತರಕಾರಿನ ತಂದಿಟ್ಟಿದ್ದಾರೆ. ಇಲ್ಲಿ ಫೇವ್ರೇಟ್ ನನಗೆ ಮಾವಿನಕಾಯಿ, ಜೊತೆಗೆ ಸಂತು ಫೇವ್ರೇಟ್ ಇಲ್ಲಿ ಹಸಿ ಕಾಳು, ಅಲಸಂದೆ ಕಾಳು ಇದನ್ನು ತಂದಿದ್ದಾರೆ. ಬೆಂಡೆಕಾಯಿ, ಸೌತೆಕಾಯಿ, ಕ್ಯಾಪ್ಸಿಕಮ್ಮು ಏನೇನೋ ತಂದಿದ್ದಾರೆ. ಇವಾಗ ಎಲ್ಲದನ್ನು ಕ್ಲೀನ್ ಮಾಡಬೇಕು. ಇವತ್ತು ಸ್ವಲ್ಪ ಮನೇನ ಲೇಟಾಗಿ ಕ್ಲೀನ್ ಮಾಡೋಣ ಅಂಥೇಳಿ ಸುಮ್ಮನೆ ಇದ್ದೀನಿ. ಫಸ್ಟಿಗೆ ವಾಶ್ ಮಾಡಿ ಇಟ್ಬಿಡ್ತೀನಿ, ಎಲ್ಲದನ್ನು ವಾಶ್ ಮಾಡಿ ಒರೆಸಿ ಎತ್ತಿಡ್ತೀನಿ. ಇವಾಗ ಅದಕ್ಕೆ ಕೆಲಸ ಇದೆ. ಮಧ್ಯಾಹ್ನ ಕಡೆಗೇನು ಏನು ಮಾಡೋಕ್ಕೆ ಡೌಟು, ಮಾಡಬೇಕು ಅನ್ನೋ ಮೈಂಡ್ ಇಲ್ಲ. ರೀಸನ್ ಏನು ಅಂದರೆ ಸಂತು 2 ದಿವಸದಿಂದ ಮನೆಯಲ್ಲೇನು ಊಟ ಮಾಡ್ತಾಯಿಲ್ಲ. ಅಂದರೆ ಸ್ಟೇಷನಲ್ಲೇ ಊಟ, ಮತ್ತು ಅವ್ರ ಇನ್ಸ್ಪೆಕ್ಟರ್ ಊಟ ತರಿಸ್ತಿದ್ದಾರಂತೆ, ಅದಕ್ಕೋಸ್ಕರ ಅಲ್ಲೇ ಊಟ ಮುಗಿಸ್ಕೊಂಡು ಬರ್ತಿದ್ದಾರೆ. ಸಂತು ಲೇಟಾಗೇ ಬರೋವಂಥದ್ದು. ಹಾಗಾಗಿ ನಾನು ಇವಾಗ ಇದನ್ನು ಎತ್ತಿ ಕ್ಲೀನ್ ಮಾಡ್ತೀನಿ ಫಸ್ಟಿಗೆ. ಮಧ್ಯಾಹ್ನಕ್ಕೆ ಊಟಕ್ಕೆ ಬರಲಿಲ್ಲ ಅಂದರೆ ನನಗೆ ಸ್ವಲ್ಪ ಪಲಾವ್ ಇದೆ, ಅದನ್ನೇ ಅಡ್ಜಸ್ಟ್ ಮಾಡಿಕೊಂಡು ಸಂಜೆ ಬೇಗ ಅಡುಗೆ ಮಾಡಿ ಮುಗಿಸ್ತೀನಿ. ಸೊ ಹಾಗಾಗಿ ಇವಾಗ ಫಸ್ಟಿಗೆ ಇದನ್ನೆಲ್ಲದನ್ನು ಎತ್ತಿ ಅಲಸಂದೆ ಕಾಳನ್ನು ಬಿಡಿಸ್ಬಿಡ್ತೀನಿ. ನಾನು ಬಿಡಿಸ್ಬಿಟ್ಟು ಕೇಳ್ತೀನಿ ಸಾಂಬಾರ. ಪಲಾವೇ ಆಲ್ಮೋಸ್ಟ್ ನಮ್ಮನೆ ಕೇಳೋದು, ಸಂತು ಸಾಂಬಾರು ಕೇಳೋದಿಲ್ಲ, ಪಲಾವ್ ಮಾಡೋದಕ್ಕೆ ಕೇಳ್ತಾರೆ. ಬಟ್ ಅಲಸಂದೆ ಕಾಳಲ್ಲಿ ನಂಗೆ ಅಷ್ಟು ಇಷ್ಟ ಆಗಲ್ಲ. ಅವರೆಕಾಳು ತೊಗರಿ ಕಾಳಲ್ಲಿ ಚೆನ್ನಾಗಿರುತ್ತೆ ಪಲಾವು, ಅಲಸಂದೆ ಕಾಳಲ್ಲಿ ಅಷ್ಟಕ್ಕಷ್ಟೇ ಸಾಂಬಾರೇ ಚಂದ. ನೋಡೋಣ ಸಂತು ಏನೇ ಹೇಳ್ತಾರೆ ಅದನ್ನು ಕೇಳ್ತೀನಿ. ಕೇಳೋದಲ್ಲ, ಮಾಡ್ತೀನಿ. ಇವಾಗ ಫಸ್ಟ್ ಎಲ್ಲದನ್ನು ತೊಳೆದೇ ಎತ್ತಿರ್ತೀನಿ. ಇತ್ತೀಚೆಗೆ ಇಲ್ಲ ನೀರು ಅದೇ ಸ್ಟಾಪ್ ಆಗ್ತಿದೆ ಅಂತ ಹೇಳ್ತಿದ್ನಲ್ವ, ಇತ್ತೀಚೆಗೆ ಇಲ್ಲ ಕಂಟಿನ್ಯೂಸ್ಸು ಪೂರ್ತಿ ದಿನ ನೀರು ಬರ್ತಿದೆ. ಸೊ ಹಾಗಾಗಿ ಅದು ಬಂದು ಸಮಾಧಾನ. ಯಾವಾಗ ಬೇಕಾದರೂ ಕೆಲಸ ಮಾಡ್ಬೋದು, ಅದು ಒಂಥರ ಖುಷಿಯಾಗಿಬಿಟ್ಟಿದೆ ಇವಾಗಂತೂ. ಈಗ 3-4 ಡೇಸಿಂದ ಹಾಗೆ ಮಾಡ್ತಿದ್ದಾರೆ. ಅಂದರೆ ಯಾವುದೇ ಗ್ರೂಪಲ್ಲಿ ಮೆಸೇಜ್ ಇಲ್ಲ, ಬಟ್ ಸುಮ್ಮನೆ ಹಾಗೆ ಬಿಡ್ತಾ ಇದ್ದಾರೆ. ಯಾವತ್ತು ಅದನ್ನು ಸ್ಟಾಪ್ ಮಾಡಿಬಿಡ್ತಾರೋ ಅಂತಲೂ ಗೊತ್ತಿಲ್ಲ. ಬಟ್ ಬರೋ ಅಷ್ಟು ದಿನ ಯೂಸ್ ಮಾಡ್ಕೊಳ್ಳೋಣ. ಬಟ್ ಆದ್ರೂ ಬಕೆಟ್ಗಳನ್ನ ನಾವು ಕೆಲವೊಂದು ಫಿಲ್ ಮಾಡಿ ಇಟ್ಟಿರ್ತೀನಿ. ಅವ್ನು ಮಾಮೂಲಿ ಪಾತ್ರೆ ತೊಳೆಯೋಕ್ಕೆ ಡ್ರಮ್ ಇತ್ತಲ್ಲ, ಅದನ್ನು ಯಾವಾಗಲೂ ಫಿಲ್ ಮಾಡಿ ಇಟ್ಟಿದ್ದೀನಿ. ಅಕಸ್ಮಾತ್ ಸಡನ್ನಾಗಿ ನಿಂತೋಗ್ಬಿಟ್ರೆ ಕೈ ಕಾಲು ಆಡೋಲ್ಲ, ನೀರು ಇಲ್ಲವೇ ಇಲ್ಲ ಅಂದರೆ ಕೈ ಕಾಲೇ ಆಡೋದಿಲ್ಲ. ಅದಕ್ಕೋಸ್ಕರ ಅದು ಒಂದಷ್ಟು ಫಿಲ್ ಮಾಡಿ ಇಟ್ಕೊಂಡಿರ್ತೀನಿ. ಇವಾಗ ಇದನ್ನು ಫಸ್ಟು ಎಲ್ಲದನ್ನು ಎತ್ತ ಕ್ಲೀನ್ ಮಾಡಿಬಿಡ್ತೀನಿ. ಸಂತುಗೆ ಅಲಸಂದೆ ಕಾಳು ಫೇವ್ರೇಟ್ ಅಂದ್ಬಿಟ್ಟು ಹಸಿ ಅಲಸಂದೆ ಕಾಳನ್ನ ತಂದಿದ್ದಾರೆ. ಹಸಿ ಕಾಳೆಲ್ಲ ಫೇವ್ರೇಟೇ, ಅಲಸಂದೆ ಕಾಳು ಅಂತ ಏನೂ ಇಲ್ಲ. ಇನ್ನು ಅದನ್ನು ಬಿಡಿಸಿ ಎತ್ತಿಡೋಣ ಅಂತ ಎತ್ತಿಡ್ತಾ ಇದೆ. ಇನ್ನು ಈ ತರಕಾರಿ ಎತ್ತಿಡ್ಬೇಕಾದ್ರೆ ಏನು ಗೊತ್ತಾ, ಬೇರೆ ತರಕಾರಿನ ಎತ್ತಿಡ್ತೀವಿ, ಅದೆಲ್ಲ ಎತ್ತಿಟ್ಟಾದ್ಮೇಲೂ ಕೂಡ ಬೇರೆ ಇನ್ನು ಯಾವುದಾದ್ರೂ ತರಕಾರಿ ಎತ್ತಿ ಇಡಬೇಕಾದ್ರೆ ಇನ್ನೊಂದು ತರಕಾರಿ ಅದ್ರ ಜೊತೆ ಮಿಕ್ಸ್ ಆಗಿರುತ್ತೆ. ಪ್ರತಿ ಸಾರಿನೂ ಈ ಥರ ಕನ್ಫ್ಯೂಷನ್ ಆಗಿ ಮತ್ತೆ ಎತ್ತಿಟ್ಟಿರೋ ಬಾಕ್ಸ್ನ ಓಪನ್ ಮಾಡಿ ಆ ತರಕಾರಿ ಹಾಕ್ತೀನಿ. ನಿಮಗೂ ಕೂಡ ಹೀಗೆ ಆಗುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತರಕಾರಿ ಎಲ್ಲದನ್ನು ಕೂಡ ವಾಶ್ ಮಾಡಿ ಇಟ್ಟೆ. ಇನ್ನು ತರಕಾರಿ ತೊಳೆದಿರೋ ನೀರಿದೆ, ಇದನ್ನು ಗಿಡಕ್ಕೆ ಹಾಕೋಣ ಅಂತ ಇಟ್ಟಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಇದೆಲ್ಲ ಆಯೋದಕ್ಕಾಗೋದಿಲ್ಲ, ಅದರಲ್ಲಿ ಆರಿಸ್ಕೊಂಡು ಎತ್ಕೊಳ್ಳೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಇದನ್ನು ಈ ಬಟ್ಲಲ್ಲಿ ಹಾಕಿ ತೊಳೆದಕ್ಕೆ ಇಟ್ಟಿದ್ದೀನಿ. ಇನ್ನು ಇಲ್ಲೂ ಎಲ್ಲ ಚೆಲ್ಲಿದ್ದನ್ನು ಕ್ಲೀನ್ ಮಾಡಿ ಕಸನ ತುಂಬಿಟ್ಟಿದ್ದೀನಿ, ಅಂದರೆ ಹಸುಗೆ ಕೊಡೋದಕ್ಕೆ ಅಂತೇಳಿ ಕವರೆಲ್ಲ ಹಾಕಿಟ್ಟಿದ್ದೀನಿ. ಇಲ್ಲಿ ನುಗ್ಗೆಕಾಯಿ ಬಿಡಿಸಿ ಬಾಕ್ಸ್ಗೆ ಹಾಕ್ತೆ, ಕಾಳು ಬಿಡಿಸಿದ್ದಾಯಿತು. ಇನ್ನು ಮಶ್ರೂಮು ಇದು ಮಾಡಬೇಕಾದ್ರೇ ವಾಶ್ ಮಾಡೋದು. ಸ್ವಲ್ಪ ಗಲೀಜೈತೆ ಅನಿಸ್ತೈತೆ, ಇದೇನು ಅಷ್ಟು ಚೆನ್ನಾಗಿಲ್ಲ. ಕಳೆದ ಸಾರಿ ತಂದಿದ್ರು ಸಂತು ಚೆನ್ನಾಗಿತ್ತು, ಇದರಲ್ಲಿ ಕಸ 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 ಥರ ಕಾಣಿಸ್ತೈತೆ. ಆಮೇಲೆ ಮಶ್ರೂಮ್ಗಳನ್ನು ಕೂಡ ಇಲ್ಲಿ ಹಣ್ಣಾಗಿಬಿಟ್ಟಿದೆ ಅನಿಸ್ತೈತೆ, ಇಲ್ಲೆಲ್ಲ ಕಟ್ ಕಟ್ ಥರ ಆಗೈತಿ, ಇದು ಚೆನ್ನಾಗಿಲ್ಲ ಅನಿಸ್ತೈತೆ ಅಷ್ಟು. ಬಟ್ ನೋಡೋಣ, ಏನಾದರೂ ಬೇಗ ಮಾಡಿ ಮುಗಿಸ್ತೀನಿ ಅಷ್ಟೇ. ಇನ್ನು ಇವಾಗ ಮನೆ ಎಲ್ಲದನ್ನು ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ಇಲ್ಲಿ ಮನೆ ಮಕ್ಕಳು ಮಾಡೋಗಿರೋದು ಯಾವುದನ್ನು ತೆಗ್ದಿಲ್ಲ ಇವತ್ತು, ಹಂಗಂಗೆ ಬಿಟ್ಟಿದ್ದೀನಿ. ಎಲ್ಲ ಏನು ಗಲೀಜೇನು ಆಗಿಲ್ಲ. ಬಟ್ ಆದರೆ ಇಲ್ಲೊಂದು ಬುಕ್ಕು, ಸೋಫಾ ಕವರ್ ಅದಲ್ಲಿ, ಮತ್ತು ಇದ್ರ ಸೋಫಾ ಕವರ್. ನಮ್ಮನೆ ನೆಕ್ಸ್ಟ್ ಏನಾದರೂ ಸೋಫಾ ಮಾಡಿಸಿದ್ರೆ ನನಗೆ ಸೋಫಾ ಕವರ್ ಇಲ್ಲದೆ ಇರೋ ಥರ ಸೋಫಾ ಮಾಡಿಸ್ಬೇಕು ಅನಿಸ್ಬಿಟ್ಟೈತೆ. ಇವಾಗ ಇದನ್ನೆಲ್ಲ ಎತ್ತಿ ಕ್ಲೀನ್ ಮಾಡ್ತೀನಿ. ಕಿಚನು ಏನು ಅಂಥ ಗಲೀಜಿಲ್ಲ, ಸ್ವಲ್ಪ ಪಾತ್ರೆಗಳಿದ್ದಾವೆ, ಅವನ್ನ ವಾಶ್ ಮಾಡಬೇಕು. ಇನ್ನು ಇಲ್ಲೂ ಕೂಡ ಏನಿಲ್ಲ, ಇದು ಸಾಲ್ಟು ಸ್ವಲ್ಪ ತೊಳೆಯೋದಕ್ಕೆ ಹಾಕಿದೆ, ಅದನ್ನು ಕ್ಲೋಸ್ ಮಾಡಿಬಿಟ್ಟದೆ ಅಷ್ಟೇ. ಮಾರ್ಕ್ಸ್ ಇವತ್ತು ಕೊಟ್ಟಿರ್ತಾರೆ ಅಂತ ನನಗೆ ಗೊತ್ತು, ಹೇಳು. ಅದೇನು ತೆಗಿತಾ ಇದೆ, ಅದೇನು ಓಪನ್ ಮಾಡ್ತಾ ಇದೆಯಾ? ನಾನು ಕೇಳ್ತಾ ಇರೋದು ಮಾರ್ಕ್ಸು. ಏನು ಹೇಳು, ಎಲ್ಲಾದ್ರದ್ದು ಕೊಟ್ರೆ ಹಂಗಾದ್ರೆ? Geography 49 50ಗೆ, ಅದು 25ಗೆ, ಅದು ಆಫ್, ಇದು 25ಗೆ ಇದ್ದಿದೆ. ಆಮೇಲೆ ಕೆಮಿಸ್ಟ್ರಿ 48, ಆಮೇಲೆ ಬಯಾಲಜಿ ಇನ್ನೂ ಕೊಟ್ಟಿಲ್ಲ, ಹಿಸ್ಟರಿ 48, ಆಮೇಲೆ ಇಂಗ್ಲಿಷ್ 45. ಆಗಿ ಮಾಡಕ್ ಹೋದ್ರೆ ಅವ್ರಿಗೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಯಾಕೆ ಅಂದರೆ ಸರಿ ಬರ್ದಿರೋದು ಜಾಸ್ತಿ ಬರ್ದಿಲ್ಲ, ಕಡಿಮೆ ಬರ್ದಿಲ್ಲ, ಅಥವಾ ಏನು ಬೇಡದಿರೋದು ಬರ್ದಿದ್ದೀವಿ ಅಂದ್ರೆ ಬೇಡದಿರೋದು ಅಂದ್ರೆ ಆನ್ಸರ್ ಸ್ವಲ್ಪ ಎಕ್ಸ್ಟ್ರಾ ಬರ್ಬಿಟ್ಟಿದೆ ಅಂತ ಅನ್ನೋದು. ಎಕ್ಸ್ಟ್ರಾ ಬರ್ದಿದ್ದಕ್ಕೆ ನಂಗೆ 1 ಮಾರ್ಕ್ಸ್ ಕಟ್ ಮಾಡಿದ್ವಿ. ಆಮೇಲೆ ಚೆಕ್ ಮಾಡಿಲ್ಲ, ಒಂದು ಕ್ವಶನ್ ಕೊಟ್ಬಿಟ್ಟಿದ್ದೀನಿ 2 ಮಾರ್ಕ್ಸ್. ಆಮೇಲೆ ಕನ್ನಡ ಭೂತ ಕಾಲ ಅಂತ ಬರ್ದಿದ್ದೀವಿ, ವರ್ತಮಾನ ಕಾಲ ಅಂತ ಬರ್ದಿದ್ದೀವಿ. ನಾನು ಹೇಳಿದ್ದೆ ತಾನೇ, ಎಷ್ಟು 1 ಮಾರ್ಕ್ಸ್ ಕಮ್ಮಿ? ನಾನು ಹೇಳಿಲ್ವಾ ಅದನ್ನ? ನೀನು ಅವರೇ ಎಕ್ಸಾಮ್ಗಿಂತ ಮುಂಚೆ ಕೇಳ್ಕೊಂಡು ಹೋಗ್ಬೇಕಿತ್ತ ತಾನೇ. ಆಮೇಲೆ ಅದಾದ್ಮೇಲೆ 6 ಹಾಂ
ಡೋಂಟ್ ಗೆಟ್ ಹಾರ್ಟ್ ಅಟ್ಯಾಕ್. ಹೇಳು, ಇಷ್ಟು ಹೇಳಿದ್ಮೇಲೆ ಅದೇನು ಹೇಳು. ಫಿಸಿಕ್ಸ್ ಹಾಂ ಅದೇನ್ ಮಾಡಿದ್ರೆ ಗೊತ್ತಿಲ್ಲ, ನಾನು ಅದೇನ್ ಬರ್ದು ನನಗೆ ಗೊತ್ತಿಲ್ಲ. ಆ ಮಿಸ್ಕು ನಾನು ಇಷ್ಟು ತೆಗಿತೀನಿ ಅಂತ ಅನ್ಕೊಂಡಿರಲಿಲ್ಲ. ಆ ಮಿಸ್ಸೇ ಬೇಜಾರಾಗ್ಬಿಟ್ಟಿದ್ರು. ಐ ಡಿಡ್ ಎಕ್ಸ್ಪೆಕ್ಟ್ ದಿಸ್ ಮಚ್ ಫ್ರಮ್ ಯು. ನೆವರ್ ಥಾಟ್ ವಿಲ್ ಗೆಟ್ ದಿಸ್ ಮಚ್ ಅಂತ. ಇಟ್ಸ್ ಲೈಕ್ 100ಗೆ 60 ಬರುತ್ತೆ ನನಗೆ. ಸೊ ಬೇಸಿಗೆ 50 ಎಷ್ಟು ಬರುತ್ತೆ? ಏನೋ 50ಗೆ 30. ಹೌದು ಕರೆಕ್ಟ್. 50ಕ್ಕೆ 30 ತೆಗ್ದಿದ್ಯಾ? ಹೌದು 29 ಸಿಕ್ಕಿತ್ತು. ಅದು ಏನೋ ಸ್ವಲ್ಪ ಇನ್ನೊಂದು ಮಾರ್ಕ್ಸ್ ಕ್ಯಾಲ್ಕುಲೇಷನ್ ಸ್ವಲ್ಪ ತಪ್ಪಿತ್ತು ಅಂತ ಬಿಟ್ಟು 30. ಅದೇಂಗೆ ಅಷ್ಟೊಂದು ಕಮ್ಮಿ ಮಾಡಿದೆ ಅದು? ನ್ಯೂಮರಿಕಲ್ಸ್ ಇತ್ತು. ಓದಿರ್ಲಿಲ್ವಾ ಅದು? ಇದೆಲ್ಲ ಯೂನಿಟ್ ಬರ್ದಿರ್ಲಿಲ್ಲ. ಅದ್ಯಾಕೆ ಹಂಗೆ ಮಾಡಿದೆ? ಮಲ್ಟಿಪಲ್ ಚಾಯ್ಸ್ ಅಲ್ಲೇ ಒಂದಷ್ಟು ಕ್ವಶನ್ ಇತ್ತು. ಇದು ಸರಿಯಾಗಿರೋ ಆನ್ಸರ್ ಬರ್ದು ಸ್ಕ್ರಾಚ್ ಮಾಡಿ ರಾಂಗ್ ಆಗಿರೋ ಆನ್ಸರ್ ಬರ್ದಿದ್ದು ಲಾಸ್ಟ್ ಮೂಮೆಂಟಲ್ಲಿ. ಯಾವಾಗ ಅನ್ಕೋತಿರ್ತೀನಿ ಮೊದಲು ಹಾರ್ಡ್ ಕನ್ಸಿದೆ ಬರಿಬೇಕು ಅಂತ ನಾನು. ಆಮೇಲೆ ಸರಿ ಆಯ್ತು. ಇನ್ನು ನೆಕ್ಸ್ಟ್ ಯಾವುದು ಕೊಟ್ಬಿಟ್ರಾ ಮ್ಯಾಥ್ಸ್? ನಂಗೆ ಎದ್ದು ಹೋಗ್ತಾ ಸರಿ, ಜೀವ ಕಳ್ಕೊಬೇಡಿ. 21 ಜನ ಫೇಲು. 21 ಜನ ಫೇಲು ಮ್ಯಾಥ್ಸಲ್ಲಿ. 39 ಜನ, 15 ಜನ ಪಾಸ್. ಇಬ್ಬರಿಗೆ 40ಕ್ಕಿಂತ ಮೇಲೆ. Which is like 41. ಆದ್ರೆ ನೀನಂತೂ 40ಕ್ಕಿಂತ ಮೇಲೆ ಇಲ್ಲ. 41 and 42 ಎಷ್ಟು ಹೈಯೆಸ್ಟ್. ಈಗ 98% ಸಿಗ್ತಿದ್ರು ಮುಂಚೆ, ಲೈಕ್ 97 98 ಅವ್ರಿಗೆ ಸ್ವಲ್ಪ ನಂಗಿಂತ ಮೇಲೆ ತೆಗಿತಿದ್ರು. ಅವ್ರಿಗೆ 22 25 30. ನಿಂದ ಹೇಳು, ನಂಗೆ ಯಾರ್ದು ಬೇಡ. 50ಕ್ಕೆ ಸನು 22. ಸಾನು 25ಕ್ಕೆ 22 ತೆಗಿತಿದ್ರು. ಎಂತಕ್ಕೆ ಟೈಮ್ ಇಲ್ಲ. HODಗಳೇ ಹೇಳ್ತಾವ್ರಲ್ಲಿ ಇಷ್ಟು ಈ ಪೇಪರು 1 hour 30 minutes ಅಲ್ಲ, 9th standardಗೆ ಸೂಟಬಲ್ ಅಲ್ಲ. ಮತ್ತೆ ಅದೇ 40ಕ್ಕಿಂತ ಜಾಸ್ತಿ ತೆಗ್ದಿರೋರು ಹಿಂಗವ್ರೆ. ಅವರು ಏನಂದ್ರೆ ಅಲ್ಟ್ರಾ ಪ್ರೊಮ್ಯಾಕ್ಸ್ ಮೈಂಡೆಡ್. ಅವ್ರಿಗೆ ನಿಮ್ದೆಲ್ಲ ಉಚಿತನ ಮಾಡ್ಕೊಂಡಿರ್ತಾರಲ್ಲ, ತಲೆ ಇದೆ ಕಾಮನ್ ಸೆನ್ಸ್ ಇರಲ್ಲ ಕೆಲವರಿಗೆ. ಅದೇನು ಫಸ್ಟ್ ರ್ಯಾಂಕ್ ರಾಜುನಾ ಆ ಥರದವ್ರು ಅಷ್ಟೇ ತೆಗ್ದಿರೋದು. ಅವ್ರಿಗೂ ಹೆಂಗೋ ಅಲ್ಲಿ ಇಲ್ಲಿ ಆ ಥರ ಮಾರ್ಕ್ಸ್ ಸಿಕ್ಕಿರೋದು. ನಾನು ಏನು ಮಾಡ್ಕೊಂಡೆ ಅಂದರೆ ಇಷ್ಟು ದೊಡ್ಡಗೈತೆ ಸಿಗಾಕೊಂಡ್ಬಿಡ್ತೀನಿ. ನನಗೆ 4 ಮಾರ್ಕ್ಸ್ ಕ್ವಶನ್ ಎಲ್ಲ ಇರ್ತಲ್ವಾ, ಸ್ವಲ್ಪ ಟೈಮ್ ಇಲ್ಲ, ದೊಡ್ಡಗೈತೆ. ನಾನು MCQs ಮುಗಿಸಿದ್ದೆ ಎಷ್ಟು ಅರ್ಧ ಗಂಟೆ ಆದ್ಮೇಲೆ, ಅಂದ್ರೆ ಲೈಕ್ 45 ನಿಮಿಷ ಆದ್ಮೇಲೆ. ಇನ್ನು 45 ನಿಮಿಷಕ್ಕೆ 40 ಮಾರ್ಕ್ಸ್ ಬರೀಬೇಕು ನಾನು. ಅದಕ್ಕೆ ಒಂದೊಂದು ಕ್ವಶನ್ 4 ಮಾರ್ಕ್ಸ್ ಇರುತ್ತೆ. 40 ಮಾರ್ಕ್ಸ್ ಅದೇ ಬಿಟ್ಕೊಂಡೋಗಿ ಟೈಮ್ ಮುಗ್ದೋಗುತ್ತೆ ಅಂತ. ಅಂದ್ರೆ ಜಾಸ್ತಿ ಮಾರ್ಕ್ಸ್ ಕ್ವಶನ್ಸ್ ಇರುತ್ತಲ್ಲ, ಆನ್ಸರ್ ಎಲ್ಲ ಗೊತ್ತಿದ್ದೆ. ಆನ್ಸರ್ ಲೈಕ್ ಜಾಸ್ತಿ ದೊಡ್ಡಕ್ಕಿತ್ತು, ಅಲ್ಲಿ ಸಿಗಾಕೊಂಡ್ಬಿಡ್ತೀನಿ. ಡಿವಿಷನ್ ಮಾಡ್ಕೊಂಡ್ರೆ ದೊಡ್ಡ ಡಿವಿಷನ್ ದೊಡ್ಡ ಮಲ್ಟಿ ಡಿವಿಷನ್ ಇತ್ತಲ್ಲ, ಮಾಡ್ಕೊತಾರೆ ನನಗೆ ಅಷ್ಟು ಇದಾದ್ಮೇಲೆ 3 into 3 ಅಂತಾನೆ ಮಾಡ್ಕೊಬಿಡ್ತೀನಿ ನನಗೆ. ಅಂದ್ರೆ ಟೆನ್ಷನ್ ಮಾಡ್ಕೊಂಡು 3 into 3 ಹಿಂಗೆ ಆಗುತ್ತೆ. ನಾನು ಇದೇನಪ್ಪ ಬರೀ ಏನಿದೆ ಅಂತ ಬಿಟ್ಬಿಡ್ತೀನಿ. ಪ್ಲೇಸ್ ಬಿಟ್ಟು ಹಂಗೆ ಹೋಗಿ. ನಿನ್ನೆ ಕಮ್ಮಿ ಬಂದಿದ್ದು ಇದು 2 ಅಂತಾನೆ ಫಿಕ್ಸ್ ಆಗಿದ್ದು ಅಲ್ವಾ? ಇನ್ನೆಲ್ಲ ಮಾಮೂಲಿಯಾಗಿ 40ಗಿಂತ ಮೇಲೆ 45 ಇದ್ರ ಮೇಲೆ ಫಿಕ್ಸ್. ಆದ್ರೂ ಎಷ್ಟು ಕಮ್ಮಿ ತೆಗ್ದಿದ್ಯಾ ಸಾನು? ಅಸಹ್ಯ ಅನ್ಸ್ತಾ ಇಲ್ಲ? ಅಸಹ್ಯ. ಆ ಟೀಚರ್ಗಳಿಗೆ ನಂಬಕೈತೆ ನಾನು ಇಷ್ಟು ತೆಗ್ದಿದ್ದೀನಿ ಅಂತ. ನಾನು ಎಲ್ಲರಿಗೂ ಹೇಳ್ತಕ್ಕಂಗೆ ಇಷ್ಟು ತೆಗೆದಿಂದ ಇಂಚಾರಾಗಿ ಹೇಳ್ತಿದ್ದೀನಿ. ಸುಳ್ಳು ಹೇಳ್ಬೇಡಕಣೆ ಅಂತಂದ್ರೆ ವೇದಿಕಂಗೆ ಹೇಳ್ತಿದ್ದೀನಿ, ಕೂರಿಕಂಗೆ ಹೇಳ್ತಿದ್ದೀನಿ, ಬಸ್ಸಲ್ಲಿ ಕೂರಿಕೆ ಬರ್ತಾರೆ 22 ಬರ್ತಕಣೆ ಅಂತಂದ್ರೆ ಸುಳ್ಳು ಬೇಡ. ಶೈಂಗ್ ಹೇಳ್ತಿದ್ದೀನಿ ಕಮ್ಮ 22 ಬಂದೈತೆ ಅಂತ. ಹೇಗೆ 25 ಇವಾಗ 44 for 100 ಅಂತ ಹೇಳ್ತಾರೆ ನನಗೆ. ನೀನು ಆ ರೇಂಜ್ ಇಲ್ಲ ಅಂತ ಅವ್ರಿಗೆ ಶಾಕು. ಹೌದು, ನನಗೆ ಶಾಕು. ನೀನೆಷ್ಟು ತೆಗ್ದಿದ್ಯಾ ತೋರ್ಸಿ ಇವಾಗ. ಏನದೇನು ಬ್ಯಾಗ ಏನಿದು? ಆಯ್ತು ಬ್ಯಾಗ್ ಬ್ಯಾಗ್ ಯಾಕಂಗೆ ಎಸ್ತಿದ್ದು? ಏನಾಯ್ತು? ಯಾರು ಚಾಕ್ಲೇಟ್ ಕೊಟ್ಟಿದ್ದು? ಏನು ಚಾಕ್ಲೇಟ್ ಕೊಟ್ಟಿರೋದು? ಏನು ಮಕ್ಕ ತೊಳ್ಕೊಬಂದ ಬತ್ತಾನೆ? ಇಲ್ಲ ಬೇವ್ತ್ಕೊಬಂದು ಒದ್ದೆ ಆಗೈತೆ. ಬಾಕ್ಸ್ ಖಾಲಿ ಆಗೈತಾ? ಖಾಲಿ ಮಾಡಿದ್ಯಾ? ಖಾಲಿ ಮಾಡಿಲ್ದೆ ಹೋಗ್ಬೇಕಲ್ಲ. ನೆನ್ನೆನೆ ಕೊಟ್ಟಿದ್ರಾ? ನಿನ್ನೆ ಹೇಳಿ ನಿನ್ನೆ ಹೇಳ್ದಲ್ಲ ಇವತ್ತು ಕೊಡ್ತಾರೆ ಅಂತ ತಾನೇ ಹೇಳಿದ್ ನೀನು. ಮೊನ್ನೆ ಹೇಳು. ಮತ್ತೆ ಆಯ್ತು ಸನು, ಮಾರ್ಕ್ಸ್ ವಿಚಾರದಲ್ಲಿ ಯಾಕೆ ಮುಚ್ಚಿಟ್ಟಿದ್ಯಾ? ನಾವ್ ಕೇಳಲ್ಲ ಅಂತ ಅಂದಿದ್ವಾ? ಯಾಕೆ ನಾವು ಕೇಳಕ್ ಮುಂಚೆ ಹೇಳ್ತಿದ್ರಲ್ಲ? ಸಿಟ್ಟಲ್ಲಿ ಹೇಳ್ಬಿಟ್ಟು ಬಾಯಿ ಮುಚ್ಕೊಂಡ ಏನೋ ಖಾಲಿ ಆಯ್ತು. ಇವತ್ತೇನ್ ನಾನು ಕೇಳ್ದೆ ಅಂತ ಹೇಳ್ಬಿಟ್ಟ? ಅದೇ ನಾನು ಯಾಕೆ ಹೇಳ್ತಿಲ್ಲ, ಯಾಕೆ ಇಬ್ರು ಮಾಡ್ಕೊಂಡ್ಬಿಟ್ಟವ್ರ ಅಂತ ಕತ್ತಿದ್ದೆ ನಾನು. ಹೇಳ್ಬೇಕಾ ಬೇಡವಾ ಅಂತ
ಇನ್ನು ಸಾನದು ಮಾರ್ಕ್ಸ್ ಯಾವ ಸರಿನೂ ಇಷ್ಟು ಕಮ್ಮಿ ಬಂದಿದ್ದು ನನ್ನ ಜೀವನದಲ್ಲೇ ಇಷ್ಟು ಕಡಿಮೆ. ಈ ಜೀವನದಲ್ಲಿ ಇಲ್ಲ ಬಂದೈತಲ್ಲ. ಸುಮ್ನೆ ನಮ್ಮ ಜೀವನದಲ್ಲಿ ಕಡಿಮೆ. 3-4 ವರ್ಷದ ಹಿಂದೆ ಮಾಡವಳು ಈ ಥರ ಕೆಲಸ. ಅದು online class ಏ. ಆವಾಗ ಸರಿಯಾಗಿ ಬಿದ್ದಿದ್ವು, ಆ ಟೈಮಲ್ಲಿ ಮತ್ತೆ ಸರಿ ಹೋಗಿಲ್ಲ. ಬಟ್ ಈ ಸರಿ ಅವಳಿಗೆ ಅದು ಟಫ್ ಇತ್ತು. ಅವಳಿಗೆ ಟೀಚರ್ಸ್ ಎಷ್ಟು ಟಫ್ ಆಗೈತೆ ಅಂತ ಅವ್ರ MCQ ಸಾಲ್ವ್ ಮಾಡೋಕ್ಕೆ 40 ನಿಮಿಷ ತಗೊಂಡ್ರು. ಆಮೇಲೆ ಇನ್ನೊಂದು ರೀಸನ್ ಏನಂದರೆ ಸಾನದು ಸ್ಕೂಲಲ್ಲಿ ಪಾಠ ಮಾಡಿದ್ದನ್ನು ಅಲ್ಲಲ್ಲೇ ಓದ್ಕೊಳ್ಳೋದಕ್ಕೆ ಟೈಮೇ ಸಿಗಲಿಲ್ಲ ಈ ಸರಿ. ನಾರ್ಮಲ್ ಬರೀ ಜಾಸ್ತಿ ಇತ್ತು. ಬರೆಯೋದೇ ಜಾಸ್ತಿ ಆಗ್ತಿತ್ತು. ಅದು ನಾನು ಯಾವಾಗಲೂ ಹೇಳ್ತಿದ್ನಲ್ಲ, ಬರೆಯಕ್ಕೆ ಕೊಡ್ತಾರೆ ಅಂತ. ಅದರಿಂದ ಓದೋದು ಕೂಡ ಕಷ್ಟ ಆಗಿ ಓದೋದು ಕಷ್ಟ ಆಯಿತು. ಇನ್ನು ಬರಿಬೇಕಾದ್ರೆ ಟೈಮ್ ಸಿಗಲ್ಲ ಅಂತ ಹಾರ್ಡ್ ವರ್ಕ್ ಟೈಮಲ್ಲಿ ಚೆನ್ನಾಗಿ ಮಾಡಿದ್ದೀನಿ. ಕೇಳಿದ್ ನೋಡಿದ್ರೆ ಫ್ರೈಡೇ ಸ್ಯಾಟರ್ಡೇ ಸಂಡೇ ಮತ್ತೆ ಬೆಳಿಗ್ಗೆ ಮಂಡೇ 4 ಗಂಟೆಗೆ ಎದ್ದು ಎಲ್ಲ ಓದಿದ್ರು ಅಷ್ಟು ಮಾರ್ಕ್ಸ್ ಬಂದಂತ ನಾನು ಕಳಿಸ್ಕೊಡ್ಬೇಕಂದ್ರೆ ಅವರೇ ಟ್ಯೂಷನ್ ಮಾಡ್ತಾರೆ ಸ್ಕೂಲವರೇ. ಸರಿ, ಕೊಟ್ಟರೆ ಯು ಡೋಂಟ್ ವರಿ, ನಾವೇನು ನಿನ್ನ ಅಲ್ಲಿ ಕಳಿಸ್ತಾ ಇಲ್ಲ. ಸರಿ, ಇವಾಗ ಅದೇ ಸಾನುಗೆ ಇದು ಲಾಸ್ಟ್ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ. ವಿಡಿಯೋ ಹಾಕೋದು ಇನ್ನೂ ಸಿಗುತ್ತೆ. ನನಗೆ ಗೊತ್ತಿರೋ ವಿಷಯ. ನಾನು ಇಷ್ಟೊಂದು ಮೆತ್ತಿಗೆ ಬಿಟ್ಬಿಡೋದು ನಮ್ಮ ಅಮ್ಮ ಅಂತ ನನಗಿತ್ತು. ನಮ್ಮ ನಾನು ಗೊತ್ತು. ಬಟ್ ಈ ವರ್ಷ ವಾರ್ನಿಂಗ್ ಬುದ್ಧಿ ಐತೆ ಅಂತ ಕೊಡ್ತಾ ಇದ್ದೀನಿ. ಬೇರೆದ್ರಲ್ಲೆಲ್ಲ ಮಾರ್ಕ್ಸ್ ಚೆನ್ನಾಗಿದೆ, ಬಟ್ ಇದು ಟಫ್ ಇತ್ತು. ಹಾಗೇನೆ ಜಾಸ್ತಿ ಮಾರ್ಕ್ಸ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೋಗಿ ಆಗಿದ್ದು ಅಷ್ಟೇ. ಅದಕ್ಕೋಸ್ಕರ ಸುಮ್ಮನೆ ಇರೋದು ಈ ಸರಿ. ಇನ್ನು ಸಂತು ಅದೇ ನಾನು ಕೆಲಸ ಮಾಡ್ತಿದ್ದೆ, ಬಂದು ಅಲ್ಲೇ ಊಟ ಮುಗಿಸ್ಕೊಂಡು ಬಂದೆ, ಬೇಡ ಅಂತ ಹೇಳಿಬಿಟ್ಟು ಸೌತೆಕಾಯಿ ತಿನ್ಕೊಂಡು ಸಂತು ಮತ್ತು ಅವ್ರ ಫ್ರೆಂಡ್ ಇಬ್ಬರು ಬಂದಿದ್ದರು. ಇಬ್ಬರು ಮೈಸೂರಿಗೆ ಹೋಗಿದ್ದಾರೆ. ಕನುಷಿನ ಇವಾಗ ನಾನೇ ಟ್ಯೂಷನ್ಗೆ ಬಿಡಬೇಕಾಗತ್ತೆ, ನೋಡೋಣ. ಮಳೆ ಬರಲಿಲ್ಲ ಅಂದರೆ ಕರ್ಕೊಂಡೋಗಿ ಬಿಟ್ಟು ಬಾ, ನಾನು ಬರ್ತೀನಿ ನೋಡೋಣ ಕರ್ಕೊಬರೋದ್ರೊಳಗೆ ಅಂತ ಹೇಳಿದರೆ ಇವಾಗ ಅದೇ ಕರ್ಕೊಂಡೋಗಿ ಬಿಡಬೇಕು ಟ್ಯೂಷನ್ಗೆ. ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಬೇಕು, ಸ್ನಾನ ಮುಗಿಸ್ಬೇಕು, ಪೂಜೆ ಮಾಡಿ ಮುಗಿಸ್ತೀನಿ. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಕನುಷಿನ ಟ್ಯೂಷನ್ಗೆ ಬಿಡೋದಕ್ಕೆ ಅಂತ ನಾನು ಸಾನು ಕನುನ ಟ್ಯೂಷನ್ಗೆ ಬಿಟ್ಟು ಬರ್ತೀವಿ ನಾವೆಲ್ಲ ಹೋಗಿ. ಕನು ಆಟೋದವ್ರು ಹೊರಟೋದವ್ರು ಹೋಗಿ ಸಂತು ಬಂದು ನೋಡೋಣ, ಆದರೆ ಕರ್ಕೊಂಡು ಬರ್ತಾರೆ, ಇಲ್ಲಾಂದರೆ ನೋಡೋಣ. ಆವಾಗಲೂ ನಾವೇ ಹೋಗ್ಬೇಕಾಗುತ್ತಾ ಏನೋ ಗೊತ್ತಿಲ್ಲ. ಬಟ್ ಇವಾಗ ಹೋಗಿ ಬಿಟ್ಟು ಬರ್ತೀವಿ ಫಸ್ಟ್. ಕನುಷನ ಟ್ಯೂಷನ್ ಬಿಟ್ಟಿದ್ದಾದಮೇಲೆ ಅಲ್ಲೇ ನಿಯರಲ್ಲಿ ಇಲ್ಲಿ ಮಂಜೂಸ್ ಬೇಲ ಕಾರ್ನರ್ ಅಂತ ಇದೆ. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಜನನೂ ಕೂಡ ತುಂಬ ರಶ್ ಇರ್ತಾರೆ. ಅದಕ್ಕೋಸ್ಕರ ನಾನು ಸಾನು ತಿಂದು ಹೋಗೋಣ ಅಂತ ಬಂದ್ವಿ. ಇನ್ನು ಸಾನು ಹೇಳ್ತಾ ಇಲ್ಲೂ ತಿನ್ನಬೇಕಾದ್ರೆ, ಮಮ್ಮಿ ನನಗೆ ಇವತ್ತು ಗಿಲ್ಟ್ ಫೀಲ್ ಆಗ್ತಿದೆ ಮಮ್ಮಿ, ನಾನು ಕಮ್ಮಿ ಮಾರ್ಕ್ಸ್ ತೆಗೆದಿದ್ದೀನಿ, ಅದರಲ್ಲಿ ನೀವು ಇದೆಲ್ಲ ಕೊಡಿಸ್ತಾ ಇರೋದು ನನಗೊಂಥರ ಏನೋ ಒಂಥರ ಗಿಲ್ಟ್ ಫೀಲ್ ಅನಿಸ್ತಿದೆ. ಇವರು ಇದನ್ನೆಲ್ಲ ಮಾಡಿದ್ರು ನನ್ನ ಮಾರ್ಕ್ಸ್ ಕಮ್ಮಿ ತೆಗೆದೆ ಅನಿಸುತ್ತೆ ಮಮ್ಮಿ ಅಂತ ಹೇಳ್ತಾ ಇದ್ಲು. ಬಟ್ ಆದರೆ ಅವಳು ಯೂಶ್ವಲಿ ಯಾವಾಗಲೂ ಕಮ್ಮಿ ಮಾರ್ಕ್ಸ್ ತೆಗೆಯೋದಿಲ್ಲ, ಕೆಲವೊಮ್ಮೆ ಏನಾದರೂ ತಪ್ಪಾಗಿರುತ್ತೆ ಅಷ್ಟೇ. ಅದಕ್ಕೋಸ್ಕರ ಕಮ್ಮಿ ಮಾರ್ಕ್ಸ್ ಬಂದಿದೆ, ಪರವಾಗಿಲ್ಲ ಅಂತ ಹೇಳಿ ಇದು ಮಾಡಿದೆ. ಮುಂಚೆ ನಾನು ಏನಾದರೂ ಕಮ್ಮಿ ಮಾರ್ಕ್ಸ್ ಮಾಡಿದ್ರೆ ಬಂದರೆ ವಾರ್ನ್ ಮಾಡ್ತಿದ್ದೆ. ಅವಳು ಎಲ್ಲ ಟೈಮಲ್ಲೂ ಈ ರೀತಿ ಮಾಡೋದಿಲ್ಲ ಅಂತ ಹೇಳಿ ನಾನು ಈ ಸರಿ ಸುಮ್ಮನೆ ಆಗಿದ್ದೀನಿ. ಪುರಿ ತಿನ್ನೋಣ ಅಂತ ಹೋದ್ವಿ, ಬೇಲ್ಪುರಿ ತಗೊಳತ್ತವು. ಒಂದು ನಿಪ್ಪೆಟ್ ಬೇಲ್ನೂ ಕೂಡ ತಗೊಬಿಟ್ವಿ. ಅದು ತಿನ್ನೋದಕ್ಕೆ ಆಗ್ತಾಯಿಲ್ಲ ನಮಗೆ, ಇಲ್ಲ ಬಿಸಾಕ್ ಬರೋದಕ್ಕೆ ಆಗ್ತಾಯಿಲ್ಲ. ಇದು ಪಾರ್ಸೆಲ್ ತಂದರು, ಇನ್ನು ಮನೇಲಿ ತಂದರೂ ತಿನ್ನೋರು ಯಾರಿಲ್ಲ. ಮೆತ್ತೆ ಆಗಿಬಿಟ್ಟಿರುತ್ತೆ ಅದು ತಂದರೆ. ಹಾಗಾಗಿ ಹಂಗೂ ಪಾರ್ಸೆಲ್ ಮಾಡಿಸ್ಕೊಳ್ಳೋಣ ಅಂದ್ಲು ಸಾನು. ಬಟ್ ಸಾನು ಮೆತ್ತೆ ಆಗಿಬಿಟ್ಟಿರುತ್ತೆ ಕನುಷಿ ಬರೋ ಟೈಮ್ ಒಳಗೆ ಅಂತ ಅಂದ್ಕೊಂಡೆ. ಇನ್ನು ಕಷ್ಟಪಟ್ಟು ತಿಂದ್ವಾ, ಅಷ್ಟೊಂದು ತಿಂದ್ವಲ್ಲ ಅಂತ ಆ ಕಡೆಯಿಂದ ನಡ್ಕೊಂಡು ಹೋಗ್ಬಿಡೋಣ, ಸುಮ್ಮನೆ ಬೇಡ ಆಟೋ ಗೀಟೋ ಅಂದ್ಬಿಟ್ಟು ನಡ್ಕೊಂಡು ಬರೋಕ್ಕೆ ಅಂತ ಬಂದ್ವಿ. ನಾವು ಅಲ್ಲಿ ಬೇಲ್ಪುರಿ ಕೊಡೋ ಹೊತ್ತಿಗೆ ಲೇಟ್ ಆಯಿತು ಟೈಮು. ಅಲ್ಲಿ ಒಂದಷ್ಟು ವೆಯ್ಟ್ ಮಾಡಿದ್ವಿ. ಮತ್ತು ಅಲ್ಲಿಂದ ನಡ್ಕೊಂಡು ಬರೋದ್ರೊಳಗೆ 7:15 ಮನೆಗೆ ಬಂದಾಗ ನಾವು ಇನ್ನು 1/4 ಗಂಟೆಯಲ್ಲಿ ನಮ್ಮ ಕನುನೇ ಬಂದು. ಇನ್ನು ನಾವೇನೇನೋ ತಿಂದು ಬಂದ್ವಲ್ವ ಕನುಷಿಗೆ ಏನಾದರೂ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನ್ದು ಅದನ್ನು ತೊಗೊಂಡು ಬಂದ್ವಿ. ಅವಳು ತಿನ್ನೋಕ್ಕೆ ಇಷ್ಟಪಡ್ತಾಳೆ, ಹಾಗಾಗಿ ಅವಳಿಗೆ ಅದನ್ನು ತಂದ್ವಿ. ನುಪ್ಪಟ್ಟು ಬೇಲ್ಪುರಿ ಏನೇ ತಂದಿದ್ರು ಮೆತ್ಕಾಗ್ಬಿಟ್ಟಿರೋವು, ಅದನ್ನೇನು ಅವಳು ಇಷ್ಟಪಡ್ತೀನಲ್ಲ, ಹಾಗಾಗಿ ಅವಳು ತಿಂತಾಯಿದ್ದಾಳೆ. ಅಡುಗೆ ಏನೂ ಮಾಡಿಲ್ಲ, ಬಂದವರು ಸುಮ್ಮನೆ ಕೂತಿದ್ವಿ. ಇವಾಗ ಅಡುಗೆ ಮಾಡಬೇಕು, ಬೇಳೆ ಸಾಂಬಾರು ಮಾಡ್ತೀನಿ, ತರಕಾರಿ ಬೇಳೆ ಸಾಂಬಾರು. ಇವಾಗ ಅದನ್ನು ರೆಡಿ ಮಾಡ್ತೀನಿ. ಸಂತು ಬರೋದ್ರೊಳಗೆ ನಮಗಂತೂ ಆ ಬೇಲ್ಪುರಿನೇ ಹೊಟ್ಟೆ ಲೋಡ್ ಆಗ್ಬಿಟ್ಟೈತೆ, ಊಟನೇ ಬೇಡ ಅನ್ನೋ ಹತ್ರ. ಹೊಟ್ಟೆ ಅಶ್ವಾಗ್ತಿತ್ತು. ಅಲ್ಲಿ ಬೇಲ್ಪುರಿ ಅವ್ರು ಕೊಡೋದು ಲೇಟ್ ಮಾಡ್ತಿದ್ದಷ್ಟು ಎಷ್ಟೊತ್ತು ಕೊಡ್ತಾರೆ ಅಂತಿದೆ. ಬಟ್ ಆದರೆ ಕೊಟ್ಟಾದ್ಮೇಲೆ ತಿಂದುಬಿಟ್ಟು ಅಯ್ಯೋ ಬೇಡಪ್ಪ ನಂಗೈತು ಹೊಟ್ಟೆ. ಇವಾಗ ಸಂತೋಗೋಸ್ಕರನಾದರೂ ಸಾಂಬಾರು ಮಾಡಲೇಬೇಕಲ್ವ. ಇವಾಗ ನಾಳೆ ಮಧ್ಯಾಹ್ನ ಕೆರೆ ಟೈಮ್ಗೂ ಆಗೋ ಥರ ಸಾಂಬಾರನ್ನ ಮಾಡಿ ಇಟ್ಬಿಡ್ತೀನಿ ಅಂತ ಮಾಡಿಟ್ಬಿಟ್ಟು ಅದನ್ನೇ ನಾಳೆನೂ ಕೂಡ ಯೂಸ್ ಮಾಡ್ಕೊಂಡ್ರೆ ಆಯಿತು. ಓಕೆ, ಇವಾಗ ಮೊದಲು ಎದ್ದೋಗಿ ಸಾಂಬಾರು ಮಾಡ್ತೀನಿ. ಅಡುಗೆ ಎಲ್ಲ ರೆಡಿಯಾಗಿದೆ. ಇಲ್ಲಿ ಸಾಂಬಾರು ಬೇಳೆ ಸಾಂಬಾರು ಮಾಡಿದೆ. ಅರ್ಜೆಂಟಲ್ಲಿ ಮಾಡಿದ್ದು, ಯಾವುದೂ ರುಬ್ಬು ಮಾಡಲಿಲ್ಲ, ಹಾಗೆ ಮಾಡಿದ್ದು ಬೇಳೆ ಸಾಂಬಾರು. ಈ ರೀತಿ ಮಾಡಿದ್ರೂ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರ ಹಿಂಗೆ ಮಾಡಿದೆ. ಇನ್ನೂ ರೈಸು ಕೂಡ ರೆಡಿಯಾಗಿದೆ. ಇನ್ನು ಕನುಷಿ ಸಾನು ಇಬ್ಬರೂ ಇಲ್ಲಿ ಏನು ಮಾಡ್ತಾಯಿದ್ದಾರೆ, ಇಲ್ಲಿ ಕನು ಕೂತ್ಕೊಂಡವಳೆ, ಸಾನು ಮಲ್ಕೊಂಡವಳೆ. ನಾನು ಪಾತ್ರೆನೂ ಕೂಡ ಎಲ್ಲ ವಾಶ್ ಮಾಡಿದ್ದಾಗೆ. ಸಂತು ಇನ್ನೂ ಬಂದಿಲ್ಲ, ಕಾದು ಸಾಕಾಯಿತು ನಮಗೂ ಕೂಡ. ಸಾನು ಗೆದ್ದು ಊಟ ಮಾಡ್ಬಿಟ್ಟು ಮಲ್ಕೊಳ್ಳೆ ಅಂತ ಅಂದೆ, ಅವಳಿಗೂ ಬೇಡವಂತೆ. ಕನುಷಿನೂ ಅವ್ರ ಅಪ್ಪ ಬರೋರು ಊಟ ಮಾಡಲ್ಲ ಅಂತ ಕೂತಿದ್ದಾಳೆ. ಬೆಳಗ್ಗೆ ಸ್ಕೂಲಿದೆ, ನೋಡಿದ್ರೆ ಹಿಂಗೆ ಕೂತವಳೆ. ಇವಾಗ ಎಲ್ಲ ಕೆಲಸ ಮುಗ್ದಿದೆ. ಸೊ ಹಾಗಾಗಿ ಇವಾಗ ನಾವು ಮಲ್ಕೊಂಡು ನಿದ್ರೆ ಮಾಡ್ತೀವಿ. ನಮಗಂತೂ ಹೊಟ್ಟೆ ಹಶ್ವಾಗ್ತಾಯಿಲ್ಲ, ಅದೇ ತಿಂದಿದ್ದೇನೆ, ಹೊಟ್ಟೆ ತುಂಬೋಗೈತೆ. ಸಾನುಗೂ ಊಟ ಬೇಡವಂತೆ. ಹಾಗಾಗಿ ಮಾಡಿರೋ ಅಡುಗೆ ಮಾಡಾಗಿದೆ. ಬಟ್ ಆದರೆ
ತಿನ್ನೋದು ಯಾರಿಗೂ ಬೇಡ ಅನಿಸ್ತೈತೆ, ಸಂತು ಬಂದೇ ತಿನ್ನಬೇಕು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ನೋಡೋದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಹೇಳಕ್ಕೆ ಕಾಯ್ಕೊಂಡು ಕೂತಿರ್ತಾಳೆ.